ಕೆಎಂಎಫ್ ಪಶು ಆಹಾರ ಕಲಬೆರಕೆ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಕೆಎಂಎಫ್ ಹಿರಿಯ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ. ಕೆಎಂಎಫ್ ಪಶು ಆಹಾರ ಕಲಬೆರಕೆ ಅವ್ಯವಹಾರ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಕೆಎಂಎಫ್ ಹಿರಿಯ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ. ನಿನ್ನೆಯೇ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ. ಪಶು ಆಹಾರ ವಿತರಣೆಯಲ್ಲಿ ಭಾರಿ ಅವ್ಯವಹಾರವೇ ನಡೆದಿತ್ತು. ಜಿಎಸ್ ನಾಗೇಶ್ ಹಿರಿಯ ಉಪನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಇನ್ನು ಜೆ ಜಯಕುಮಾರ್ ನಿರ್ದೇಶಕರು ಪಶು ಆಹಾರ, ಹಾಗೆ ಸೋಮನಾಥ್ ಉಪನಿರ್ದೇಶಕರು ಕಳಪೆ ಕಚ್ಚಾ ಪದಾರ್ಥಗಳನ್ನು ಪೂರೈಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಇದೇ ಆರೋಪದ ಮೇರೆಗೆ ಅಮಾನತು ಮಾಡಲಾಗಿದೆ. ಕೆಎಂಎಫ್ ರಾಜಾನುಕುಂಟೆ ಪಶು ಆಹಾರ ಘಟಕಕ್ಕೆ ಈ ಕಳಪೆ ಕಚ್ಚಾ ಪದಾರ್ಥಗಳನ್ನು ಪೂರೈಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಟಿಆರ್ಎಸ್ ಕಡಿಮೆ ಇರುವಂತಹ ಮೊಲಾಸಸ್ ಖರೀದಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮಾಡೋದು ಬೆಸ್ಟ್ ಅಂತ ಡಿಸೈಡ್ ಮಾಡೋದು. ನೆಕ್ಸ್ಟು ಒಳ್ಳೆ ಬ್ರಿಡ್ಸ್ ತಗೊಂಡು ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಈಗಿರೋದು ಅವರೇಜ್ ಹಾಕತ್ತೆ. ಅರ್ಥ ಆಯ್ತಲ್ಲ? ಧೈರ್ಯವಾಗಿ ನಾವಿದ್ದೀವಲ್ಲ ತಗೊಂಡು ಮುಗಿಸೋಣ. ಏನಂದರೆ 45 ಕೋಟಿ ಹಾಕಬೇಕಾದ್ರು ಸಕ್ಕರೆ ಕಾರ್ಖಾನೆ ನಾನು ಖರ್ಚು ಮಾಡಿರೋದು ನಿಮ್ಗೆ ಗೊತ್ತಿಲ್ಲ. ನೀವು ಒಂದು ಪಾರ್ಟ್ ನೋಡ್ತಿದ್ರ, ಇನ್ನೊಂದು ಪಾರ್ಟು ಅವನು ನಮಗೂ ದೊಡ್ಡ ಗಲಾಟೆ ಆಗಿದೆ. ಅವರೆಲ್ಲ ಅಂತಾರೆ ಮಿನಿಸ್ಟರ್ ಕಡೆಯವರು. ಈಗ ನೋಡ್ರಿ ಧೈರ್ಯವಾಗಿ ನಾನು ಒಂದು ಪಾರ್ಟಿ ಇದ್ದೀನಿ ಅಂತ ನೀವು ಒಬ್ಬರೇ ಅಲ್ಲ. ಅಲ್ಲಮ್ಮ, ನಾನು ಇರ್ತೀನಿ, ನಾನೇ ಹೇಳ್ಬೋದಲ್ವಾ? ಅಷ್ಟು ನಂಬಿಕೆ ಅಲ್ವಾ? ಕತೆ ಯಾಕೆ ನಮ್ಮ ಇಷ್ಟ ಇರ್ತದೆ? ಅವರೆಲ್ಲ ಶಿಕಾರಿ ಮಾಡ್ತಾ ಇದ್ದಾರೆ. 2 ಕಡೆ ತಗೋಬೇಕು, 2 ಕಡೆನೂ ತಗೋಬೇಕು. ನಾನು ಯಾಕೆ ಹೇಳ್ತಿದ್ದೆ ಎಷ್ಟಪ್ಪ 45 ಕೋಟಿ 4 ಕೋಟಿ ಸಾರಿ 45 ಕೋಟಿ 4 ಕೋಟಿ ಯಾರು ಸಂಪಾದನೆ ಮಾಡ್ತಾ ಇದ್ರು. ಈಗ ಅದು 85.17 ಲೆಕ್ಕ ಯಾವ ಮಾಸ್ ಪ್ರಕಾರ ಮಾಡಿ ಯಾರು ಕಾರ್ಯ ಮಾಡಿ ಇಷ್ಟೇ. ಜಾಸ್ತಿ ಚರ್ಚೆ ಆಗುತ್ತೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.